ಯಲಹಂಕದ ಜನಪ್ರಿಯ ಶಾಸಕರು, ಸಾಮಾಜಿಕ ನಾಯಕರು, ಸಮಾಜ ಸೇವಕರು, ಸತತ 4 ಬಾರಿ ಗೆದ್ದಿರುವ ಎಸ್.ಆರ್. ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಯಲಹಂಕದಲ್ಲಿ ಸಾವಿರಾರು ಜನರಿಗೆ ಹೆಲ್ಮೆಟ್ ಗಳನ್ನ ವಿತರಿಸಿ ರಸ್ತೆಯ ಸುರಕ್ಷತೆಯ ಬಗ್ಗೆ ಅರಿವನ್ನು ಮೂಡಿಸಲಾಗ್ತಿದೆ. ಅಕ್ಷರಶಃ ಆ ಒಂದು 10,000 ಹೆಲ್ಮೆಟ್ ಗಳನ್ನ ಯಲಹಂಕದ ವೈಸಳ ಗ್ರೌಂಡ್ ನಲ್ಲಿ ವಿತರಿಸಲಾಗ್ತಾ ಇದೆ. ಹಾಗಾದ್ರೆ ಈ ಹೆಲ್ಮೆಟ್ ವಿತರಣಾ ಕಾರ್ಯದಲ್ಲಿ ಸ್ವತಃ ಶಾಸಕರೇ ನಿಂತ್ಕೊಂಡು ಮಾನಿಟೈಸ್ ಅನ್ನ ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ ಸ್ವತಃ ಶಾಸಕರೇ ಬಂದಿರತಕ್ಕಂಥದ್ದು. ಈಗ ನಾವು ಜನಗಳು ಈ ವಿಚಾರವಾಗಿ ಏನ್ ಹೇಳ್ತಾರೆ, ಯಾಕೆಂದ್ರೆ ರಾಜ್ಯದಲ್ಲಿ ಈ ರೀತಿಯ ಕೆಲಸಗಳನ್ನ ನಾವು ನೋಡ್ತಕ್ಕಂಥದ್ದು ತುಂಬಾ ಕಡಿಮೆ. ಶಾಸಕರ ಒಂದು ಈ ಅಭಿವೃದ್ಧಿ ಕಾರ್ಯವನ್ನ ನಾವು ಗಮನಿಸ್ತಾ ಇದ್ದೇವೆ. ಈಗ ಬನ್ನಿ ಈ ಕುರಿತು ಯಲಹಂಕದ ನಾಗರಿಕರು ಏನ್ ಹೇಳ್ತಾರೆ ಕೇಳೋಣ. ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್ ಇದು ಎಮ್.ಎಲ್.ಎ. ಸರ್. ಮೀನ್ಸ್ ಅಪಘಾತಗಳು ಮೀನ್ಸ್ ಇವಾಗಿನ ಯೂತ್ಸ್ ಎಲ್ಲ ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಿ ಅಪಘಾತಗಳಾಗ್ತಾ ಇದೆ. ಸೊ ಹೆಲ್ಮೆಟ್ ವಿತರಣೆ ಒಳ್ಳೆ ಇದೆ. ಹೆಲ್ಮೆಟ್ ಹಾಕೊಂಡಂಗೆ ಇದು ಎಷ್ಟು ಶಾಸಕರ ನಡೆ ಎಷ್ಟಾಗುತ್ತೆ? ಒಬ್ಬ ಯುವಕರಾಗಿ ಏನ್ ಹೇಳ್ತೀರಿ ಈ ವಿಚಾರವಾಗಿ? ಎಲ್ಲರೂ ಹಾಕೊಬೇಕು ಹೆಲ್ಮೆಟ್. ಯೂಸ್ ಇದೆ, ಸೇವ್ ಮಾಡುತ್ತೆ. ಆಕ್ಸಿಡೆಂಟ್ ಇಂದ ಮೇನ್ ಲೈಫ್ ನ ಸೇವ್ ಮಾಡುತ್ತೆ. ಇವತ್ತು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ಮೆಟ್ ಅನ್ನು ವಿತರಿಸ್ತಿದ್ದಾರೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ತುಂಬಾ ಒಳ್ಳೇದು, ಖುಷಿ. ಏನ್ ಹೇಳ್ತೀರಿ? ಹ್ಯಾಪಿ ಬರ್ಡೇ ಫ್ಯಾಮಿಲಿ ಬಾಸ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಸರ್. ಕ್ಷೇತ್ರಕ್ಕೆ ವಿಶ್ವನಾಥ್ ಅವರು ಬಂದಿರೋದು ತುಂಬ ಸಂತೋಷ ಆಯಿತು. ಅವರಿಂದ ಎಷ್ಟು ಬೇಕೋ ಅಷ್ಟು ಅನುಕೂಲ ಆಗಿದೆ. ಅಂಥವ್ರಿದ್ದರೆ ನಮ್ಮ ಭಾರತ ದೇಶ ಆಗಲಿ, ಇಂಡಿಯಾ ಆಗಲಿ, ಜಸ್ಟ್ ಕರ್ನಾಟಕ ಫಸ್ಟ್ ಕ್ಲಾಸ್ ಡೆವಲಪ್ ಆಗುತ್ತೆ. ಇಂಥವ್ರೆ ಬೇಕು ನಮಗೆ. ಈಗ ಮುಂದಿನ ಸಲ ಏನಾದರೂ ಸರ್ಕಾರ ಬಂದರೆ ಮಂತ್ರಿ ಆಗ್ತಾರೆ ಅಂತಿದ್ದಾರೆ. ಮಂತ್ರಿ ಆಗೇ ಆಗ್ತಾರೆ ಅವರು, ಗ್ಯಾರಂಟಿ. ಆಕ್ಚುಲಿ ಒಂದು ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಕ್ಷೇತ್ರದಲ್ಲಿ ಸುಮಾರು ಯುವಕರಿದ್ದಾರೆ. ಆ ಯುವಕರಿಗೆ ಯಾರಿಗೂ ಹೆಲ್ಮೆಟ್ ಇಲ್ಲ. ಅದಕ್ಕೋಸ್ಕರ ಅವರು ತುಂಬ ಒಂದು ಒಳ್ಳೆಯ ಆಲೋಚನೆಯಲ್ಲಿ ಈ ಸಪ್ಲೈ ಮಾಡ್ತಾ ಇರೋದು ತುಂಬ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರು. ಎಮ್.ಎಲ್.ಎ. ಅವರು ವಿಶ್ವನಾಥ್ ಅವರ ಬರ್ತ್ಡೇ 24 ಬರ್ತ್ಡೇ ಇದೆ. ಬರ್ತ್ಡೇಗೋಸ್ಕರ ಜನಗಳಿಗೆ ಯಾರು ತಲೆ ಹೊಡ್ಕೋಬಾರ್ದು ಅಂತೇಳಿ, ಚೆನ್ನಾಗಿರಲಿ ನಮ್ಮ ಜನಗಳು ಅಂತೇಳಿ ಹೆಲ್ಮೆಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಆದರೂ ಎಲ್ಲ ಉಪಯೋಗಿಸಿ ಅವರು ಯಾರು ಆಕ್ಸಿಡೆಂಟ್ ಆಗ್ದಂಗೆ ನೋಡ್ಕೊಂಡು ನಿಮ್ಮ ತಲೆ ಉಳ್ಕೊಳ್ಳಿ ಅಂತ ಅವರು ಮಾಡಿದ್ದಾರೆ. ಎಲ್ಲ ಉಪಯೋಗಿಸಿ ದೇವರವ್ರಿಗೆ ಆಶೀರ್ವಾದ, ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಿ. ಶಾಸಕರು ಹೆಲ್ಮೆಟ್ ಅನ್ನು ವಿತರಿಸ್ತಾ ಇದ್ದಾರೆ. ಅವ್ರು ಹುಟ್ಟುಹಬ್ಬ ಇದೆ, ಏನ್ ಹೇಳ್ತೀರಿ ಸರ್? ಒಳ್ಳೆ ಕೆಲಸ ಮಾಡ್ತಾವ್ರೆ. ಬಿಜೆಪಿ ಭದ್ರಕೋಟೆ ಬೀಳೋಣ ಇದೆ. ಯಲಹಂಕ ಬಿಜೆಪಿ ಭದ್ರಕೋಟೆ. ವಿಶ್ವನಾಥ್ ಇರೋರ್ಗು ಇಲ್ಲಿ ಬಿಜೆಪಿಗೆ ಸೋಲಿಲ್ಲ. ವಿಶ್ವನಾಥ್ ಆದ್ಮೇಲೆ ಗೊತ್ತಿಲ್ಲ. ವಿಶ್ವನಾಥ್ ಇರೋರ್ಗು ಬಿಜೆಪಿನೇ ಯಲಹಂಕ. ಸರ್, ಶಾಸಕರು ಇವತ್ತು ಹೆಲ್ಮೆಟ್ ಅನ್ನು ವಿತರಿಸ್ತಾ ಇದ್ದಾರೆ. ಅವರು ಜನಪರ ಕಾಳಜಿ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಒಳ್ಳೆ ಸರ್, ಒಳ್ಳೆ. ತುಂಬಾ ಧನ್ಯವಾದಗಳು ವಿಶ್ವನಾಥ್ ಅಣ್ಣವರಿಗೆ. ತುಂಬಾ ಸರ್, ಈ ರೀತಿಯ ಶಾಸಕರು ಈ ರೀತಿ ಜನಗಳ ಬಗ್ಗೆ ಕಾಳಜಿ ಒಂದು ಇವತ್ತು ಯಾರು ಎಲ್ಲ ಸರ್ ನಮಗೆ ಗೊತ್ತಿದ್ದಂಗೆ ಇವ್ರನ್ನ ಬಿಟ್ರೆ ಇಲ್ಲ ಸರ್, ಅಷ್ಟೇ ಹೇಳ್ಬೋದು. ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು 96 ಯಲಹಂಕ ಬಂದೆ. ಆ ಯಲಹಂಕ ಇವಾಗ ನೋಡಿದ್ರೆ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇಸ್ ಡನ್. ಬಟ್ ಏನೋ ನಾನು ತುಂಬ ಸಂತೋಷ ಆಗ್ತದೆ. ಸರ್, ನೀವೇನು ಹೇಳ್ತೀರಿ? ಅವರಿಗೆ ಫಸ್ಟ್ ನಾವು ಬಿಜೆಪಿ ಇರೋ, ಆಮೇಲೆ ಅವರ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಬನ್ನಿ, ಒಂದಷ್ಟು ಮಹಿಳೆಯರು ಕೂಡ ಇರ್ತಕ್ಕಂಥದ್ದು ಕ್ಯೂ ಅಲ್ಲಿ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಸಾವಿರಾರು ಹೆಲ್ಮೆಟ್ ಗಳನ್ನ ವಿತರಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ಒಳ್ಳೇದಾಗ್ತದೆ ಎಲ್ಲರಿಗೂ. ಈ ಚಿಕ್ಕವ್ರಿಗೆ ಫಸ್ಟು ಈ ಯಂಗ್ಸ್ಟರ್ಸು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಸೇಫ್ಟಿ ಇರುತ್ತೆ ಅಂತ. ಈ ಶಾಸಕರ ಈ ಕಾರ್ಯ ಎಷ್ಟು ಖುಷಿ ಇದೆ ಸರ್? ಚೆನ್ನಾಗಿದೆ. ನಾವು ಶಾಸಕರು ನಾವು ಬೆಂಬಲಿಸ್ತೀವಿ. ನೀವೇನ್ ಹೇಳ್ತೀರಿ? ಸರ್, ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಯಾರು ಮನೇಲಿ ಇಟ್ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಹಾಕೊಂಡು ಹೋಗ್ಬೇಕು. ಅವ್ರು ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಕೊಡ್ತಿದ್ದಾರೆ. ಅವರು ಮನೇಲಿ ಇಡ್ಲಿಕ್ಕಲ್ಲ, 2-3 ತಗೊಂಡೋಗಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಯಲಹಂಕ ಶಾಸಕರಾದಂತಹ ಶ್ರೀ ವಿಶ್ವನಾಥ್ ಅವರು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲರಿಗೂ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದಾರೆ, ನಮ್ಮ ತಲೆಯಲ್ಲಿ ಕಾಪಾಡ್ಕೊಳ್ಳಿ ಅಂತ. ಅದರಿಂದ ಅವರು ಎಲ್ಲ ಡೆವಲಪ್ಮೆಂಟ್ ವರ್ಕ್ಗಳು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಆಶೀರ್ವಾದ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಮ್.ಎಲ್.ಎ. ಆಗಿರುವಂಥ ಎಸ್.ಆರ್. ವಿಶ್ವನಾಥ್ ಅವರು ಹಲವಾರು ವರ್ಷಗಳಿಂದ ಅನೇಕ ಜನಹಿತ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಶಾಸಕರಾದ ಮೇಲೆ ಯಲಹಂಕಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಹಾಗೆ ಅನೇಕ ಜನಸೇವೆ ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದು ಬಡಬಗ್ಗರಿಗೆ ಧ್ವನಿಯಾಗಿ ಇವತ್ತು ನಮ್ಮ ಕ್ಷೇತ್ರದ ಒಂದು ಎಮ್.ಎಲ್.ಎ. ಅಂದರೆ ಅವರು ಒಂದು ನಮ್ಮ ಬಡಬಗ್ಗರಿಗೆ ಒಂದು ದೇವರು ಇದ್ದ ಹಾಗೆ. ಹಾಗೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಅವರು ಒಂದು ಫೋನ್ ಕಾಲ್ಗೂ ಕೂಡ ನಮಗೆ ಸಿಗ್ತಾರೆ. ಅವರು ಅಂಥ ಎಮ್.ಎಲ್.ಎ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಎಲ್ಲೂ ಇಲ್ಲ. ಆದ್ದರಿಂದ ಅವರು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾವಾಗಲೂ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕು ಅನ್ನೋದು ನಮ್ಮ ಆಶೆ. ನಮಸ್ಕಾರ.
ನಮ್ಮ ಒಳ್ಳೆ ಕಾರ್ಯ. ಇದೊಂದು ಒಳ್ಳೆ ಕಾರ್ಯ. ಯಾಕೆಂತಂದರೆ ನಮ್ಮ ಜನಪ್ರಿಯ ನಾಯಕರಾದಂತಹ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಈ ಶುಕ್ರವಾರ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದರ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಇದು ಒಂದು ಹೆಲ್ಮೆಟ್ ವಿತರಣೆ. ಯಾಕೆಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ, ಸೇಫ್ಟಿ ಇಂಪಾರ್ಟೆಂಟು. ಒಂದು ಒಳ್ಳೆ ಕಾರ್ಯ, ಏನೇನೋ ಕೊಡೋದಕ್ಕಿಂತ ಒಂದು ನೆನಪಿರ್ಲಿಕ್ಕಿಂತ ಒಂದು ಎಲ್ಲ ಸೇರಿ ಅವರ ಬಳಗದವರು, ಅವರ ಸ್ನೇಹಿತರು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಇದೊಂದು ಬೇರೆಯವ್ರಿಗೂ ಒಂದು ಮಾದರಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಒಬ್ಬ ಮತದಾರನಾಗಿ ಸರ್ ಶಾಸಕರಿಗೆ ನೀವು ಮಾರ್ಕ್ಸ್ ಕೊಡೋದಾದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100. ಯಾಕಂದ್ರೆ ನಾವು ಇಲ್ಲೇ ಇದ್ದು 25 ವರ್ಷದಿಂದ ನೋಡ್ತಾ ಇದ್ದೀವಿ. ಹಿಂದಿನ ಆಡಳಿತನೂ ನೋಡಿದ್ದೀವಿ. ಈಗ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿದೆ ಅಂತ. ಕೆಲವೊಮ್ಮೆ ಬೇಜಾರಾಗುತ್ತೆ, ನಾವು ಬರುವಾಗ 90 ರೂಪಾಯಿದು ಸ್ಕ್ವೇರ್ ಫೀಟ್ ಇರೋದು 15,000 ಆಗಿಬಿಟ್ಟಿದೆ ಅಂತ. ಯಾಕಾಗಿದೆ ಅಂದ್ರೆ ಅಷ್ಟು ಡೆವಲಪ್ ಆಗಿರೋದ್ರಿಂದ. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ನೋಡಿ. ಒಂದು ಕ್ಲೀನ್ ಇರೋದಾಗಲಿ, ಒಂದು ಪಾರ್ಕ್ಗಳಾಗಲಿ, ಮಕ್ಕಳಿಗೆ ಏನು ಬೇಕು, ಒಂದು ಸ್ಕೂಲ್ಗಳನ್ನೆಲ್ಲ, ಒಂದು PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಬೇರೆ ಕಡೆ 5 ಜನ 6 ಜನ ಹುಡುಗರೆಲ್ಲ ಟೀಚರ್ಗಳನ್ನೇ ಇಡ್ತಾ ಇಲ್ಲ. ಇಲ್ಲಿ ಒಂದು ಇನ್ಫ್ಲೂಯೆನ್ಸ್ ತೊಗೊಂಡೋಗ್ಬೇಕು, ಸೀಟ್ ಫುಲ್ ಆಗಿ ಸೀಟೇ ಸಿಗೋದಿಲ್ಲ ಅಷ್ಟು. ಪ್ರೈವೇಟ್ ಡಿಗ್ರಿ ಕಾಲೇಜು ಅಷ್ಟೇ. ಡಿಗ್ರಿ ಕಾಲೇಜ್ನಲ್ಲೂ ಅದೇ ಥರ. ಬೇರೆ ಕಡೆ ಎಲ್ಲ ಪ್ರೈವೇಟ್ ಕಾಲೇಜ್ಗಳಿಗೆ ಕಾಂಪಿಟೇಷನ್ ಹೋಗ್ತಾರೆ. ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ಗೆ ಜನ ಹುಡ್ಕೊಂಬಂದು ಸೀಟ್ ಕೇಳ್ತಾ ಇದ್ದಾರೆ. ಅದು MLA ರೆಕಮೆಂಡೇಶನು, ಮಿನಿಸ್ಟರ್ ರೆಕಮೆಂಡೇಶನು ಎಲ್ಲರದ್ದು ತಗೊಂಬರ್ತಾರೆ. ಅಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಹಿಮ್.